ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ ಮತ್ತೊಂದು ಟ್ವಿಸ್ಟ್. ಪಟ್ಟದ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಹೈಕಮಾಂಡ್? ಪ್ರಶ್ನೆ ಬರ್ತಾ ಇದೆ. ಗದ್ದುಗೆ ಗುದ್ದಾಟಕ್ಕೆ ಅಂತ್ಯ ಹಾಡ್ತಾರಾ ಹಾಗಾದ್ರೆ ಸೋನಿಯಾ ಗಾಂಧಿ? ಕೆಲವೇ ಕ್ಷಣಗಳಲ್ಲಿ ಸೋನಿಯಾ ಗಾಂಧಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಎಐಸಿಸಿ ಕಾಸ್ ಬಾಸ್ ಖರ್ಗೆ ಈಗ ವರದಿಯಲ್ಲಿದೆಯಾ? ಹಾಗಾದ್ರೆ ಕುರ್ಚಿ ಭವಿಷ್ಯ ಏನೆಲ್ಲ ಡಿಸ್ಕಷನ್ ಆಗುತ್ತೆ? ಕಾಂಗ್ರೆಸ್ ಕುರ್ಚಿ ಕುರುಕ್ಷೇತ್ರದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ಯದ ಭವಿಷ್ಯ, ಸಿಎಂ ಕುರ್ಚಿ ಗುದ್ದಾಟ, ಸದ್ಯಕ್ಕೆ ಏನಂತಕ್ಕಂತಹ ಎಲ್ಲವೂ ಕೂಡ ಘಟನೆಗಳನ್ನ ಅವಲೋಕಿಸಿ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರು ಇದೀಗ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಎಐಸಿಸಿ ಬಾಸ್ ಖರ್ಗೆ ವರದಿಯಲ್ಲಿದೆಯಾ? ಹಾಗಾದ್ರೆ ಕುರ್ಚಿಯ ಭವಿಷ್ಯ ಎಲ್ಲವೂ ಕೂಡ ಇದೀಗ ನಿರ್ಧಾರವಾಗುತ್ತೆ. ಪಟ್ಟದ ಫೈಟ್ಗೆ ಬ್ರೇಕ್ ಹಾಕ್ತಾರೆ ಹಾಗಾದ್ರೆ ಹೈಕಮಾಂಡ್? ಸಾಕಷ್ಟು ಏರುಪೇರುಗಳಾಗ್ತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್ನ ಪಾಳಯದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಸಿಎಂ ಕುರ್ಚಿ ಕಾದಾಟ ದೆಹಲಿಯ ಅಂಗಳದಲ್ಲಿ ಸಾಕಷ್ಟು ತಲ್ಲಣವನ್ನೇ ಸೃಷ್ಟಿ ಮಾಡಿತ್ತು. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆಗೆ ಡಿಕೆಶಿ ಅವರ ಬಣ. ಸಿದ್ದರಾಮಯ್ಯ ಅವರ ಬಣದ ಶಾಸಕರನ್ನ ತೃಪ್ತಿಪಡಿಸುವಲ್ಲಿ ಡಿಕೆಶಿ ಇದೀಗ ಸಾಕಷ್ಟು ತಂತ್ರಗಳನ್ನು ಹಾಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಜೊತೆಗೂ ಕೂಡ ಮೀಟ್ ಆಗಿದ್ದಾರೆ. 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ, 20 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ, ಮುಖಾಮುಖಿಯಾಗಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆಗೆ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು, ಮಾತಾಡ್ತೀವಿ, ನಾವೆಲ್ಲರೂ ಕೂಡ ಸಂಪುಟ ಸಭೆಯ ಕೊಲೀಗ್ಸ್ ಆಗಿರೋದ್ರಿಂದ ಹೀಗಿದ್ದೀವಿ. ಹಾಗಾದ್ರೆ ಏನಾಗಲಿದೆ ಕುರ್ಚಿ ಭವಿಷ್ಯ ಅಂತ ನೋಡಿದಾಗ ಸೋನಿಯಾಗೆ ಕುರ್ಚಿ ಕುರುಕ್ಷೇತ್ರ ವರದಿಯನ್ನ ನೀಡಿದ್ರೆ ಹಾಗಾದ್ರೆ ಖರ್ಗೆ ಅವರು, ಜೊತೆಗೆ ರಾಜ್ಯ ರಾಜಕೀಯದ ವರದಿ ನೀಡಿದ್ದಾರ ಹಾಗಾದ್ರೆ ಎಐಸಿಸಿ ಬಾಸ್? ಕೆಲವೊಂದಿಷ್ಟು ಪ್ರಮುಖ ಅಂಶವನ್ನು ನೋಡಿದಾಗ ಕಳೆದ ಭಾನುವಾರವೇ ರಿಪೋರ್ಟ್ ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಾಗಾಗಿ ಇಂದು ಸೋನಿಯಾ ರಾಹುಲ್ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚರ್ಚೆಯನ್ನು ನಡೆಸಲಿಕ್ಕಿದ್ದಾರೆ. ರಾಜ್ಯ ಕಾಂಗ್ರೆಸ್ ಕಿತ್ತಾಟದ ಬಗ್ಗೆ ನಾಯಕರ ಮಾತುಕತೆ ಕೂಡ ಸಾಧ್ಯತೆ ಇದೆ. ಇನ್ನು ಖರ್ಗೆ ಬತ್ತಳಿಕೆಯಲ್ಲಿದೆಯಾ? ಗದ್ದುಗೆ ಗುದ್ದಾಟದ ಕುರಿತ ಒಂದು ರಿಪೋರ್ಟ್ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಇಂದು ಬೆಳಗ್ಗೆ ಒಂದೇ ಕಾರಿನಲ್ಲಿ ಚರ್ಚೆ ನಡೆಸಿದ್ರು ಖರ್ಗೆ ಹಾಗೂ ಡಿಕೆಶಿ. ವರಿಷ್ಠರಿಗೆ ಖಡಕ್ ಸಂದೇಶವನ್ನ ರವಾನಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅಂತಕ್ಕಂತಹ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ನೋಡಿದಾಗ ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವೆಲ್ಲರ ಒಂದು ನೇತೃತ್ವದಲ್ಲಿ ಚರ್ಚೆ ಆಗಲಿಕ್ಕೆ ಇನ್ನೇನು ಕೆಲವೇ ಸಮಯ ಇದೆ. ಹಾಗಾಗಿ ಕುರ್ಚಿ ಕುರುಕ್ಷೇತ್ರದಲ್ಲಿ ಅಂತಮಾದ ಚದುರಂಗದಾಟ ಶುರು ಮಾಡಿದ್ದಾರೆ. ಗದ್ದುಗೆ ಗುದ್ದಾಟದಲ್ಲಿ ಡಿಕೆ ಬ್ರದರ್ಸ್ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಸಣ್ಣ ಕ್ಲೂ ಕೂಡ, ಮುಖ್ಯಮಂತ್ರಿ ಗದ್ದುಗೆ ಏರಲು ಡಿಸಿಎಂ ಡಿಕೆಶಿ ಚಕ್ರ ವ್ಯೂಹವನ್ನ ಹಿಡಿದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಡಿಸಿಎಂ ಡಿಕೆಶಿ ಕಾಸ್ ಬಾತ್ ನಡೆಸಿದ್ದಾರೆ. ಕುರುಕ್ಷೇತ್ರದಲ್ಲಿ ಅಂತಮಾಸ್ ಡಿಕೆ ಬ್ರದರ್ಸ್ ಅಣ್ಣನ ಒಂದು ನಡೆಯಾದ್ರೆ ಸುರೇಶ್ ಅವರು ನನ್ನ ಅಣ್ಣ ಹೇಗಾದ್ರೂ ಮಾಡಿ ಈ ಅವಧಿಯಲ್ಲಿ ಸಿಎಂ ಆಗಲೇಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಮತ್ತೊಂದು ಕಡೆಗೆ ಹೈಕಮಾಂಡ್ ನಿಂದ ಪ್ರತ್ಯೇಕವಾಗಿ ಅಂತಮಾಸ್ಗೆ ಸಂದೇಶ ಕೂಡ ರವಾನೆ ಆಗ್ತಾ ಇದೆ. ಸೊ ಹೀಗಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಏನಾದರೂ ವಿಷಯಗಳನ್ನು ಮಾತನಾಡಿದ್ರ ನೋಡಿ. ವಿಧಾನಸೌಧಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಾರೆ. ಇತ್ತ ಶಕ್ತಿ ಸೌಧದಿಂದ ಖರ್ಗೆ, ಡಿಸಿಎಂ ಡಿಕೆಶಿ ಅವರು ನಿರ್ಗಮನವಾಗಿದ್ದಾರೆ. ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಂತೆ ಡಿಕೆಶಿ ಅವರು ಅಲ್ಲಿಂದ ನಿರ್ಗಮಿಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೆ ಡಿಸಿಎಂ ಡಿಕೆಶಿ ಪ್ರಯಾಣವನ್ನ ಮಾಡಿದ್ದಾರೆ. ವಿಧಾನಸೌಧದಿಂದ ಎಚ್ಎಎಲ್ ವರೆಗೂ ಕೂಡ ಜೊತೆಯಾಗಿಯೇ ಪ್ರಯಾಣ ಮಾಡಿದ್ದಾರೆ. ಹಾಗಾಗಿ ಕುತೂಹಲ ಮೂಡಿಸ್ತಾ ಇದೆ ಡಿಕೆಶಿ ಈ ಒಂದು ನಡೆ. ಹಾಗಾದ್ರೆ ಯಾವೆಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ ನೋಡಿ. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಂತೆ ಇತ್ತ ಶಕ್ತಿ ಸೌಧದಿಂದ ಡಿಕೆ ಶಿವಕುಮಾರ್ ಅವರು ನಿರ್ಗಮಿಸಿದ್ದಾರೆ. ಅದು ಒಬ್ಬರೇ ಅಲ್ಲ, ಒಂಟಿಯಾಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಜಂಟಿಯಾಗಿ ಕಾರಿನಲ್ಲಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಪ್ರಯಾಣದಲ್ಲಿ ಎಚ್ಎಎಲ್ ವರೆಗೂ, ಶಕ್ತಿ ಸೌಧದಿಂದ ಎಚ್ಎಎಲ್ ಮುಟ್ಟಿರತಕ್ಕಂತಹ ಒಂದು ಪ್ರಯಾಣದ ಈ ಮಧ್ಯ ಅವಧಿಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು? ಒಂದು ಕಡೆಗೆ ಡಿಕೆ ಬ್ರದರ್ಸ್ ಚದುರಂಗದಾಟವನ್ನ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವೆಲ್ಲ ರಣತಂತ್ರಗಳನ್ನ ಹೆಣಬೇಕು, ಅಹಿಂದ ವರ್ಗದ ನಾಯಕರೇ ಒಂದು ದೊಡ್ಡ ಸಮುದಾಯವೇ ಬೆಂಬಲಕ್ಕೆ ನಿಂತಿದೆ. ಈ ಎಲ್ಲದರ ನಡುವೆಯಾಗಿ ಇದೀಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ಗದ ಲೈವ್ ನಲ್ಲಿ. ಎಸ್ ಹನುಮಂತು, ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರು ಹೊರಗಡೆ ಎಕ್ಸಿಟ್ ಆಗಿದ್ದಾರೆ. ಅದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಇದೀಗ ಶಕ್ತಿ ಸೌಧದಿಂದ ಎಚ್ಎಎಲ್ ವರೆಗೂ ಈ ಪ್ರಯಾಣ ಬೆಳೆಸುವ ಮಧ್ಯದಲ್ಲಿ ಸಾಕಷ್ಟು ಮಾತುಕತೆಗಳು ಕೂಡ ನಡೆತಕ್ಕಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇನ್ನೂ ಕೂಡ ಡಿಕೆಶಿ ಬ್ರದರ್ಸ್ ಅವರ ಒಂದು ನಿಗೂಢ ನಡೆ ಯಾರಿಗೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಗೊತ್ತಾಗುತ್ತಲ್ಲ. ಹಾಗಾದ್ರೆ ಸದ್ಯದ ಮಟ್ಟಿಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಹನುಮಂತು? ವೀರೇಶ್, ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿಗೂಢ ಏನು ಇಲ್ಲ. ಯಾಕೆಂತಂದು ಹೇಳಿದ್ರೆ ಅವರು ಅಧಿಕಾರಕ್ಕಾಗಿ
ಸಿಎಂ ಸ್ಥಾನಕ್ಕಾಗಿ ಏರ್ಲೇಬೇಕು, ನಾವು ಸಿಎಂ ಸ್ಥಾನದ ಪಟ್ಟ ಪಡಿಲೇಬೇಕು ಅನ್ನಂತ ಶತಾಯಗತಾಯ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೆ ಡಿಕೆ ಸುರೇಶ್ ಅವರು ಕೂಡ ತಮ್ಮಗಿರುವಂತಹ ಒಂದಷ್ಟು ನೆಟ್ವರ್ಕ್ ಆಗಿರಬಹುದು ಮತ್ತೆ ಅವರಿಗಿರುವಂತಹ ದಾಳಗಳನ್ನ ಉರುಳಿಸುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವರಿಕೆ ಮಾಡುವಂತದ್ದು ಮತ್ತೆ ಅಧಿಕಾರವನ್ನ ನಮಗೆ ಕೊಡಿ ಅನ್ನುವಂತ ಮನವಿಯನ್ನ ನಿರಂತರವಾಗಿ ಡಿಸಿಎಂ ಡಿಕೆ ಅವರು ಮಾಡ್ತಾ ಇರುವಂತದ್ದು. ಇವತ್ತು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಧಾನಸೌಧಕ್ಕೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ವಿಧಾನಸೌಧದಿಂದ ಎಚ್ಎಎಲ್ ವರೆಗೂ ಕೂಡ ಅವರ ಜೊತೆಗೆ ಕಾರಿನಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳು ಜೋರಾಗಿ ನಡೆದಿರುವಂತದ್ದು. ಯಾಕೆಂತಂದ ಹೇಳಿದ್ರೆ ಕರ್ನಾಟಕದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವಿಬ್ರು ಕೂಡ ಬ್ರದರ್ಸ್ ಗಳ ರೀತಿಯಲ್ಲಿ ಕೆಲಸ ಮಾಡ್ತೇವೆ, ಒಗ್ಗಟ್ಟಿದೆ, ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಆಂತರಿಕವಾಗಿ ಪವರ್ ಶೇರಿಂಗ್ ವಿಚಾರ ಚರ್ಚೆ ಇನ್ನೂ ಕೂಡ ಜೀವಂತವಾಗಿದೆ. ಮತ್ತೆ ಹೈಕಮಾಂಡ್ ಕೂಡ ಯಾವುದೇ ರೀತಿಯ ಸೂತ್ರ ಆಗಿರಬಹುದು ಮತ್ತೆ ಅಧಿಕಾರ ಹಂಚಿಕೆ ಯಾವಾಗ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ರಹಸ್ಯವನ್ನ ಈ ಕ್ಷಣದವರೆಗೂ ಬಿಟ್ಟುಕೊಟ್ಟಿಲ್ಲ. ಆ ಹೈಕಮಾಂಡ್ ನ ರಹಸ್ಯ ಏನು ಅಂತ ತಿಳಿಯುವಂತ ಪ್ರಯತ್ನ ಎರಡೂ ಕಡೆಯಿಂದಲೂ ಕೂಡ ನಡೀತಾ ಇದೆ. ಅದರ ಭಾಗವಾಗಿ ಒಂದಷ್ಟು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಚರ್ಚೆಗಳು ಮಾತುಕತೆಯೂ ಕೂಡ ಆಗಿದೆ ಅನ್ನುವಂಥದ್ದು. ಜೊತೆಗೆ ವೋಟ್ ಚೋರಿಯ ವಿಚಾರವೂ ಕೂಡ ಚರ್ಚೆಗಳು ಜೋರಾಗಿ ನಡೆದಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಹೈಕಮಾಂಡ್ ಸೂಚನೆಯ ಮೇರೆಗೆ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಒಗ್ಗಟ್ಟಿನ ಜಪ. ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರು ಅವಿಶ್ವಾಸ ಮಂಡಿಸ್ತಾರೆ ಅನ್ನೋ ಕಾರಣಕ್ಕಾಗಿನೇ ನಾವೆಲ್ಲರೂ ಕೂಡ ಒಂದಾಗಿರಬೇಕು ಅನ್ನೋಂತ ನಿಟ್ಟಿನಲ್ಲಿ ಸಂದೇಶಗಳು ಕೊಟ್ಟಂತೆ ಕಾಣಿಸ್ತಾ ಇದೆ. ಆದ್ರೆ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಕಾಂಗ್ರೆಸ್ ಒಳಗಡೆ ಶುರುವಾಗುವಂತ ಈ ಕುರ್ಚಿಯ ಕದನದ ಒಂದಷ್ಟು ಚರ್ಚೆಗಳು ಇವತ್ತಿನ ಸಂದರ್ಭದಲ್ಲಿ ಆಯ್ತಾ ಅನ್ನುವಂತ ಒಂದಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು. ವೀರೇಶ್, ಈಗ ಹನುಮಂತು, ಈಗ ಈ ವಿಚಾರ ಅಂತ ನೋಡಿದಾಗ ಈ ಅವಧಿಯಲ್ಲಿ ಒಂದ್ ಕಡೆಗೆ ಸಿಎಂ ಅವರು ಆಗಮಿಸ್ತಾರೆ ವಿಧಾನಸೌಧಕ್ಕೆ, ಮತ್ತೊಂದು ಕಡೆಗೆ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಡಿಕೆಶಿ ಅವರು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹೋಗ್ತಾರೆ. ಸೊ ಎಲ್ಲ ಒಂದು ಕಡೆ ಈ ಒಂದು ನಡೆ ಇದೆಯಲ್ಲ, ರಾಜ್ಯದ ಜನತೆಗೆ ಏನ್ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥದ್ದು, ಮತ್ತೊಂದು ಕಡೆಗೆ ಇದು ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗುತ್ತಾ ಅಂತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಉರಿತಕ್ಕಂತಹ ಒಂದು ಬೆಂಕಿಯಲ್ಲಿ ತುಪ್ಪ ಸುರಿದಂತಾಗಿದೆಯಾ ಈ ಒಂದು ಸದ್ಯದ ಪರಿಸ್ಥಿತಿ ಅಂತಕ್ಕಂಥದ್ದು, ಏನ್ ಹೇಳ್ತೀರಿ? ಖಂಡಿತವಾಗಿಯೂ ಕೂಡ ವಿರೋಧ ಪಕ್ಷಗಳಿಗೆ ಸ್ವತಃ ಕಾಂಗ್ರೆಸ್ನವರೇ ಕರೆದು ಒಂದಷ್ಟು ಅಸ್ತ್ರಗಳನ್ನ ಕೊಟ್ಟಿದ್ದಾರೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಯಾವಾಗ ಶಾಸಕರು ಹೋಗಿ ಡಿಸಿಎಂ ಪರವಾಗಿ ದೆಹಲಿ ಅಂಗಳಕ್ಕೆ ಹೋಗಿ ಒಂದಷ್ಟು ಧ್ವನಿ ಎತ್ತಲಿಕ್ಕೆ ಶುರು ಮಾಡಿದ್ರು, ಅದು ಸಹಜವಾಗಿಯೇ ಪ್ರತಿಪಕ್ಷಗಳಿಗೆ ಸರ್ಕಾರವೇ ಕೊಟ್ಟಂತ ಬಹುದೊಡ್ಡ ಅಸ್ತ್ರ. ಹಾಗಂತಂದೇಳಿ ಕಾಂಗ್ರೆಸ್ನೊಳಗಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೆನಪು ಮಾಡಿದಂತಹ ಮಾತು ಏನಿದೆ, ಮಾತು ಕೊಟ್ಟಿದ್ದನ್ನ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅನ್ನುವಂತ ಒಂದಷ್ಟು ಪರೋಕ್ಷ ಸಂದೇಶಗಳೇನಿದಾವೆ, ಈ ಸಂದೇಶಗಳಿಗೂ ಕೂಡ ವಿಪಕ್ಷಗಳಿಗೆ ಅಸ್ತ್ರ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಾಗಿರ್ಬೋದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು, ಇಬ್ಬರೂ ಕೂಡ ಪ್ರತಿನಿತ್ಯವೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ, ಬದಲಾಗಿ ಕುರ್ಚಿಯ ಫೈಟ್ ಜೋರಾಗಿ ನಡೀತಾ ಇದೆ ಅನ್ನುವಂತ ಆರೋಪಗಳನ್ನ ಟೀಕೆಗಳನ್ನ ಪ್ರತಿನಿತ್ಯವೂ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದರ ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಅಭಿವೃದ್ಧಿಯಕ್ಕೆ ಪೂರಕವಾದಂತಹ ಚರ್ಚೆಗಳ ಬದಲಾಗಿ ಕುರ್ಚಿಯ ಕದನವೇ ಆಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಅವರ ಶಾಸಕರಲ್ಲಿ ಸಾಕಷ್ಟು ಒಡಕಿದೆ, ಸಚಿವರಲ್ಲೂ ಕೂಡ ಸಾಕಷ್ಟು ಒಡಕಿದೆ, ಎರಡು ಬಣಗಳಾಗೋಗಿದ್ದಾವೆ. ಆ ಒಂದು ಬಣಗಳನ್ನ ಒಗ್ಗೂಡಿಸುವಂತ ಕಾರ್ಯತಂತ್ರವನ್ನ ಈಗ ಇಬ್ಬರೂ ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ವಿಪಕ್ಷಗಳ ಅವಿಶ್ವಾಸದ ವಿಚಾರವನ್ನ ಎತ್ತುತ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಮತ್ತೆ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಬಿಜೆಪಿ ಮಾಡಿದ್ದಾರೆ. ಅಂದ್ರೆ ಇಂತಹ ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಧಾನಸೌಧದಿಂದ ಎಚ್ಎಎಲ್ ವರೆಗೂ ಹೋಗುವಂತಹ ಸಂದರ್ಭದಲ್ಲಿ ನಡೆಸಿರುವಂತಹ ಮಾತುಕತೆ, ಅದು ಅವರನ್ನ ಕೇಳದಂತ ಸಂದರ್ಭದಲ್ಲಿ ಸಹಜವಾಗಿ ಪಕ್ಷ ಸಂಘಟನೆ ಆಗಿರಬಹುದು, 14ನೇ ತಾರೀಕಿಗೆ ನಡೀತಾ ಇರುವಂತಹ ಒಂದು ವೋಟ್ ಚೋರಿ ಅಭಿಯಾನದ ವಿಚಾರಗಳು ಆಗಿರೋ ಈ ಚರ್ಚೆಗಳನ್ನ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಅದು ನನ್ನ ಮೇಲೆ ಇರುವಂತಹ ಜವಾಬ್ದಾರಿ ಅನ್ನುವಂತ ಮಾತನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಬಹುದು. ಆದ್ರೆ ಸಹಜವಾಗಿ ರಾಜಕೀಯ ಎದುರಾಳಿಗಳಿಗಾಗಿರ್ಬೋದು ಮತ್ತೆ ಸಾರ್ವಜನಿಕರಿಗಾಗಿರ್ಬೋದು, ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು, ಸಚಿವರು, ಕಾರ್ಯಕರ್ತರು, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು, ಕಾರ್ಯಕರ್ತರು, ಸಚಿವರು, ಅವರಿಗೆಲ್ಲ ಒಂದ್ ರೀತಿ ಬೇರೆ ಕುತೂಹಲಕಾರಿ ಸಂದೇಶಗಳು ರವಾನೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವೀರೇಶ್, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಮಾಹಿತಿಗಾಗಿ.